ನಿದ್ದೆ ಬರವತ್ತೇನು ಹಂಗಾಗಿ ನಿನ್ನೆ ಈಗ ಬೆಳಗಾವಿ DCC ಬ್ಯಾಂಕ್ ಇದ್ರೆ ಸೊ ಎಲ್ಲ ಚುನಾವಣೆ ಮಾಡ್ತಾ ಇದ್ರಿ, ಎಲ್ಲ ಕಡೆ ನಡೆದಿದೆ. ನೋಡೋಣ ಈಗ ಅಕ್ಟೋಬರ್ 4ರಿಂದ ನಾಮಿನೇಷನ್ ಶುರು ಆಗ್ತೈತ್ರಿ. ಎಷ್ಟು ಸಾಧ್ಯ ಆಕೈತಿ ಅನ್ಅಪೋಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆಗದಿಲ್ಲ ಅಂದ್ರೆ ಇಲೆಕ್ಷನು ಮಾಡ್ತೀರಿ. ಆದರೆ ನಿಮ್ಮ ಮುಖಾಂತರ ನಾನು ಹೇಳ್ತೀನಿ, ಬಹುಮತ ನಾವು ಮಾಡ್ಕೋತೀವಿ. ನಮಗೆ ಬಹುಮತಕ್ಕೆ ಬರೀ 9 ಸೀಟ್ ಗೆದ್ದರೆ DR ಹೊಡ್ತು ಒಂದು 10 ನಾವು ಬಹುಮತ ಮಾಡ್ಬೋದು. ಆದರೆ 12 ನಾವು ಗೆಲ್ತೀವಿ ಅಂತ ಸೀಟ್ ಇಲ್ಲ. ಆ ಥರ ಪ್ಲ್ಯಾನ್ ಮಾಡಿದ್ವಿ. 3 ತಿಂಗಳು ವರ್ಕ್ ಮಾಡಿದ್ವಿ. 12 ಗೆದ್ದು ಬಹುಮತ ಮಾಡಿ DCC ಬ್ಯಾಂಕ್ ನಮ್ಮ ಕಬ್ಜಾ ಅಂತ ದೇವರ ಆಶೀರ್ವಾದ ರೈತರ ಆಶೀರ್ವಾದ ಬರ್ತಾರೆ. ಹುಕ್ಕೇರಿಯಲ್ಲಿ ತಾವು ಗಮನಿಸಿರ್ಬೋದು, ಶುಗರ್ ಫ್ಯಾಕ್ಟರಿಯಲ್ಲಿ PKPS ಸದಸ್ಯರನ್ನ ಹಿಡಿದುಕೊಳ್ಳಿಕ್ಕೆ ಅದ್ರ ಸುತ್ತಲೂ ಲಾಂಗು ಮಚ್ಚು ಹಿಡ್ಕೊಂಡು ನಿಂತಿರುವಂಥದ್ದು, ಅವ್ರನ್ನ ಬೆದರಿಸಿ ತೊಗೊಂಡು ಹೋಗುವಂಥದ್ದು, ಇದು ಯಾವ ಮಟ್ಟಕ್ಕೆ ಇಲ್ಲ. ಅದರ ನೀವು ಹೇಳ್ದಂಗೆ ಈ ಸಲ ಯಾಕೋ DCC ಬ್ಯಾಂಕ್ ಭಾಳ ಆಗಬಾರ್ದಾಯ್ತು. ಮೊದಲನ್ನ ಏನಿಲ್ಲ ರೀ, DCC ಬ್ಯಾಂಕ್ ವಿಚಾರದಾಗ ಒಂದು 6-7-8 ಜನ ಹಿರಿಯರು ಕುಂತು ಅನ್ಅಪೋಸ್ ಮಾಡ್ತಿದ್ರು, ಒಂದು ಸ್ವಲ್ಪ ಇಲೆಕ್ಷನ್ ಆಗ್ತಿದ್ರು. ಈ ಸಲ ಒಟ್ಟು DCC ಬ್ಯಾಂಕ್ ಯಾಕೆ ಈ ಥರ ಗೊತ್ತು, ಎಲ್ಲರಿಗೂ ಅಂದರೆ ಚುನಾವಣೆ ನಿಲ್ಬೇಕಂತ ಬಂದುಬಿಟ್ಟಿದೆ. ಮತ್ತು ಈ ಥರ ನೋಡ್ರಿ, ಸಹಕಾರ ಒಳಗೆ ರಾಜಕಾರಣ ಇರಬಾರ್ದು ಅಂತೀವಿ. ಹಿಂಗೆಲ್ಲ ರಾಜಕಾರಣ ಬಂದ ಕೆಡಾತೈತಿ. ಈ ಹುಕ್ಕೇರಿ ಆಯ್ತು, ಮತ್ತೊಂದು ಬೆಳವಣಿಗೆ ಕಿತ್ತೂರ ರಾಮದುರ್ಗ ಯಾವೂ ಆಗಬಾರ್ದು. ಎಲ್ಲರೂ ಸಮಾಧಾನ ಇಲೆಕ್ಷನ್ ಮಾಡಿ ಯಾರು ಪ್ರೀತಿದೆ ಅವ್ರು ಗೆಲ್ತಾರೆ. ಆಗಬಾರ್ದು ಅಂತ ನನ್ನ ವಿಚಾರ. ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ, ಇದು ಬಿಟ್ಟು ಚುನಾವಣೆ ಮಾಡೋಣ ಅಂತೀವಿ. ಮೊನ್ನೆ ಒಂದು ಹೇಳಿಕೆಯನ್ನು ನಾವು ವಿಚಾರಿಸಿದ್ರೆ ಹೇಳಿಕೆಯನ್ನು ಕೊಟ್ಟಿದ್ದೀವಿ. ಗೋಕಾಕ್ ಸ್ಟೈಲ್ ಏನಿದೆ, ಯಾಕಂತಂದರೆ ಜನರ ಹಿತದೃಷ್ಟಿಯಿಂದ ನಮ್ಮ ಜೊತೆ ಹೆಂಗೆ ಅಪ್ರೋಚ್ ಇದ್ದಾರೆ, ಜೊತೆಗೆ ಯಾವ ರೀತಿ ಅವ್ರಿಗೆ ನಾವು ಸಹಕಾರ ಮಾಡ್ತೀವಿ, ಯಾವ ರೀತಿ ಅವ್ರು ನಮ್ಮ ನಂಬ್ಕೊಂಡಿದ್ದಾರೆ, ಜೊತೆಗೆ ನಾವು ಯಾವ ರೀತಿ ಅವರಿಗೆ ಸಹಾಯ ಸಹಕಾರ ಮಾಡ್ತೀವಿ ಅಂತೇಳಿ ನಾವು ವಿವರವಾಗಿ ಹೇಳಿದ್ವಿ. ಆದರೆ ಅದೇ ವಿಚಾರವನ್ನು ಮುಂದಿಟ್ಕೊಂಡು ರಮೇಶ್ ಕತ್ತಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದು ನಮ್ಮ ಗಮನಕ್ಕೆ ಬಂದಿದೆ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಏನಾದರೂ ಕ್ಲಾರಿಫಿಕೇಶನ್ ಅಂದ್ರೆ ಈಗ ರಮೇಶ್ ಕತ್ತಿ ಅವ್ರು ಹೇಳಿದ್ದಾರೆ, ನನಗೂ ಗಮನಕ್ಕೆ ಬಂದು ನೋಡಿಲ್ಲ ರೀ. ಅದಕ್ಕೆ ಆಮ್ಯಾಗ ಉತ್ತರ ಕೊಡ್ತೀನಿ ರೀ. ಆದರೆ ಇಲ್ಲಿ ಬೇಡ, ಹುಕ್ಕೇರಿ ಶಂಕೇಶ್ವರದಾಗ ಹೋಗಿರ್ತೀನಲ್ಲ ರೀ, ಇನ್ನೊಂದು 2-3 ಅಂದ್ರೆ ನೋಡ್ಕೊಂಡು ಸಮಾಧಾನ ಇಲ್ಲ. ನಾವೇನು ಯಾರ ಜೋಡಿ ಜಗಳಿಲ್ಲ, ಏನೂ ಇಲ್ಲ ರೀ. ಯಾಕೆ ಡೆಮೋಕ್ರಸಿ ಮಾತಾಡೋಕೆ ಎಲ್ಲರಿಗೂ ರೈಟ್ಸ್ ಇರ್ತೈತಿ. ಅವರು ಮಾತಾಡ್ತಾರೆ, ನಾವು ಮಾತಾಡ್ತೇವೆ, ನಾವು ಯಾರು ಜಗಳ ಮಾಡೋದಿಲ್ಲ. ಆದರೆ ಯಾವ್ಯಾವ ವಿಷಯ ಕ್ಲಾರಿಫೈ ಮಾಡಬೇಕಲ್ಲ ಅವನಷ್ಟು ಮಾಡ್ತೀವಿ. ಉಳಿದಿದ್ದೇ ಇರ್ತೈತೆ ರಾಜಕಾರಣ. ಮತ್ತು ಈ ಚುನಾವಣೆ ಬಂದ ಈ ಸರ್ಕಸ್ಸು ನಾಟಕಗಳು ಹಿಂಗೆ ನಡೀತಾವ್ರಿ. ಎಲ್ಲ ಮಂದಿ ಎಲ್ಲದಕ್ಕೂ ಚಪ್ಪಾಳಿ ಬಿಡ್ತಾವ್ರಿ, ಏನು ಮಾಡೋಕ್ಕಾಗೋದಿಲ್ಲ. ಸಮಾಧಾನಲೇ ಉತ್ತರ ಅಲ್ಲಿ ಹುಕ್ಕೇರಿ ಶಂಕೇಶ್ವರ ಹೋದಾಗ ಯಾವ ಕ್ಲಾರಿಫೈ ಮಾಡೋಕೆ ಮಾಡ್ತೀವಿ, ಅವಶ್ಯಕತೆ ಮಾಡೋದಿಲ್ಲ. ಬಟ್ ಸಮಾಧಾನ ಎಲೆಕ್ಷನ್ ಮಾಡೋಣ. ಆಲ್ರೆಡಿ ನಾವು DCC ಬ್ಯಾಂಕನ್ನು ಗೆದ್ದು ಬಿಟ್ಟಿದ್ದೀವಿ. ಇನ್ನೇನು ಏನಿದ್ರು ನಮ್ಗೆ ವಿದ್ಯುತ್ ಸರಬರಾಜು ಸಂಘ ಮಾತ್ರ ಬಾಕಿ ಉಳಿದಿದೆ. ನಾವು ಆಲ್ರೆಡಿ ನನಗೆ ಎಷ್ಟು ಬೇಕೋ ಅಷ್ಟು ಮೆಂಬರ್ ನಮ್ಮ ಬಳಿ ಇದ್ದಾರೆ. ಅಂದ್ರೆ ಹುಕ್ಕೇರಿ ತಾಲೂಕು ಏನ್ರಿ ಈಗ ಹುಕ್ಕೇರಿದ ನೋಡೋಣ. ಅದು ಯಾಕಂದ್ರೆ ಅಲ್ಲೂ ಉಸ್ತುವಾರಿ ಸಚಿವರೆಲ್ಲ ಫೈಟ್ ಮಾಡತ್ತಾರೆ ರೀ. ಸೊ ರಿಸಲ್ಟ್ ಏನಾಗ್ತದೆ ನೋಡೋಣ. ಓವರಾಲಿ ಡಿಸ್ಟ್ರಿಕ್ದು ಹೇಳ್ಬೇಕಂದ್ರೆ DCC ಬ್ಯಾಂಕ್ ನಾವು ಗೆಲ್ತೀವಿ ರೀ. ಓವರಾಲ್ ಈ ಥರದ ಹುಕ್ಕೇರಿ ನೋಡೋಣ ಏನಾಗುತ್ತೆ, ಫೈಟ್ ಇದೆ. ಸೊ ಓವರಾಲ್ ನಾವು ಮೆಜಾರಿಟಿ ಮಾಡ್ಕೊಂಡು ಬಹುಮತ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಸಮಾಧಾನ ಎಲೆಕ್ಷನ್ ಮಾಡ್ತೀವಿ. ಅವ್ರೇನು ಮಾತಾಡಿದ್ರು ನಾವು ಭಾಳ ತಲೆ ಕೆಡ್ಸೋದಿಲ್ಲ. ನಮ್ಮ ಕೆಲಸ ನಾವು ಏನು ಮಾಡಬೇಕು ಮಾಡ್ತೀವಿ. ನಿನ್ರೆ ಫ್ಯಾಮಿಲಿಯನ್ನು ಟಾರ್ಗೆಟ್ ಮಾಡಿಕೊಂಡು ಆ ರೀತಿ ಎಲ್ಲ ಹೊಡೆದು ಆಡ್ತಾ ಇದ್ದಾರೆ. ಇಡೀ ಕ್ಯಾಂಡಿಡೇಟ್ಗಳನ್ನ ಆಗ್ತಾ ಇದ್ದಾರೆ. ಆ ರೀತಿ ಈಗ ನೋಡ್ರಿ ವಿಸರ್ಜನೆ ಕೊಡುವಂಥ ಪ್ರಯತ್ನ ನಡೀತಾ ಇದೆ. ಅಲ್ಲಲ್ಲ, ಈಗ ರಾಜಕಾರಣ ಅಂದ್ರೆ ತಂತ್ರಗಾರಿಕೆ ಎಲ್ಲ ನಡುವೆ. ಅವರು ತಂತ್ರಗಾರಿಕೆ ಮಾಡೋರು, ನಾವು ಮಾಡೋರು. ಅವರು ಮಾತಾಡ್ತಾರೋ, ನಾವು ಮಾತಾಡ್ತೀವಿ. ಈಗ ಅದಕ್ಕೆ ಯಾವ್ಯಾವ ವಿಷಯ ಕ್ಲಾರಿಫೈ ಮಾಡ್ಬೇಕಾದ್ರೆ ಮಾಡ್ತೀವಿ ರೀ. ಅವಶ್ಯಕತೆ ಇಲ್ಲದ ಮಾಡೋದಿಲ್ಲ ರೀ. ಈಗ ನೋಡಿ, ಚುನಾವಣೆ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಅಣ್ಣಾಸಾಹೇಬ್ ಜೊಲ್ಲೆ ಅವರು, ನಾವು ಕೂಡಿ ಮಾಡತ್ತೀವಿ. ಸೊ ಮತದಾರಿಗೆ ವೋಟ್ ಆಗೋದು ವಿನಂತಿ ಮಾಡ್ಕೋತಾರೆ. ಫೈನಲಿ ಡಿಸಿಷನ್ ಮತದಾರ ಮಾಡಬೇಕಲ್ಲ ರೀ. ನಾವು ಹೇಳ್ತೀವಿ, ಅವ್ರು ಹೇಳ್ತಾರೆ. ಇನ್ನು ಮತದಾರ ಏನು ನಿರ್ಣಯ ಕೊಡ್ತಾರೆ ಅದನ್ನು ಸ್ವೀಕಾರ ಮಾಡೋಣ ರೀ. ನಾವು ಗೆಲ್ತದ, ನಮಗೂ ಆಸೆ ಇದೆ ಅಂದ್ರೆ ಫೈಟ್ ಮಾಡೋಣ ರೀ. ಭಾಳಷ್ಟು ಈ DCC ಬ್ಯಾಂಕ್ ವಿಚಾರದಲ್ಲಿ ಜನಕ್ಕೆ ಮತ್ತು ಬೆಳಗಾವಿ ಜಿಲ್ಲೆ ಜನಕ್ಕೆ ಕುತೂಹಲ ಇರುವಂಥದ್ದು ಏನಂತ, ಲಕ್ಷ್ಮಣ್ ಸವದಿ ಅವರು ತಮ್ಮ ಜೊತೆ ಇದ್ದಾರಾ ಅಥವಾ ಏನೋ ಅವ್ರು ಬೇರೆ ಆಗಿದ್ದಾರಾ ಅಥವಾ ಏನಾಗಿದೆ ಅಂತ ನೀವೇ ಲಕ್ಷ್ಮಣ್ ಸವದಿ ಆತನಿಗೆ ಹೋಗಿ ಕೇಳ್ರಿ. ನೀವೇ ಹೋಗಿ ಕೇಳ್ರಿ. ಈಗ ನಿಮಗೂ ಮೊದಲು ಹೇಳಿಲ್ಲ ನಾವು ರೀ, ಅತನಿ ಕಾಗವಾಡ ನಾವು ಚುನಾವಣೆ ಮಾಡೋದಿಲ್ಲ, ಚಿಕ್ಕೋಡಿ ಮಾಡೋದಿಲ್ಲ, ಹುಕ್ಕೇರಿ ಮಾಡೋದಕ್ಕೆ ನಮಗೆಲ್ಲ ಪ್ರೆಸ್ ಹೇಳಿರಿ. ನಾವು 12ಕ್ಕೆ ಮಾಡೋರು. 11 ತಾಲೂಕು ಅದರ ಸೇರಿ 12 ಮಾಡ್ತೀವಿ. ಉಳಿದದ್ದು ಮಾಡೋದು ಬದಲಾವಣೆ ಪರಿಸ್ಥಿತಿ ಒಳಗೆ ಹುಕ್ಕೇರಿಗೆ ಅನಿವಾರ್ಯವಾಗಿ ಇಲೆಕ್ಷನ್ ಮಾಡುವಂಥದ್ದು ಪತ್ರ. ನಾವು ಈಗಾರು ಚಿಕ್ಕೋಡಿ, ಅತನಿ, ಕಾಗವಾಡದಾಗ ಕೈ ಹಾಕಿಲ್ಲ ರೀ. ಅದು ಮಾಡೋಕ್ಕೆ ಹೋಗಿಲ್ಲ ನಾವು. ಅಲ್ಲಲ್ಲ ಅಂದ್ರೆ ಈಗ ನೋಡ್ರಿ, ನಾ ಏನಲ್ಲ ರೀ, ಕೋಆಪರೇಟಿವ್ ಅಂದ್ಕೊಳ್ಳಿ ನೋಡಿರಿ. BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, MS ಇರಲಿ, ಎಲ್ಲರ ಜೊತೆ ಮಾತಾಡ್ಕೊತ ಇರ್ತಾರೆ. ಒಂದೊಂದು ಟೈಮ್ದಾಗ ಮಾತಾಡಿರ್ತಾರೆ. ಅವರು ನಾವು ಮಾತಾಡಿರ್ತೀವಿ. ಅದು ರಾಜಕೀಯ ಒತ್ತಡ ಅವ್ರಿಗೂ ಇರ್ತಾವೆ, ನಮಗೂ ಇರ್ತಾವೆ. ಅದಕ್ಕೆ ನಾವತ್ತೆ ಅತನಿ ಕಾಗವಾಡ ಚುನಾವಣೆ ಮಾಡೋದಿಲ್ಲ ರೀ. ಅಂದ್ರೆ ನಾವು ಆ ಥರ ಇಂಟರ್ಫಿಯರ್ ಮಾಡೋದಿಲ್ಲ. ಸೊ ಈಗ ಅವ್ರು ಇದು ಅನ್ಅಪೋಸ್ ಮಾಡಿದ್ರು ಅವ್ರಿಗೆ ಬಿಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದ ರೀ.